ದೂರ ಹೋಗುದೇ ಬಂತು. ಅದರಿಂದ ಅವರನ್ನು ಅನುಸರಿಸ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರ ಕರ್ತವ್ಯ. ಇಲ್ಲಿ ಬಂದು ಬಹಳ ಜನರನ್ನ ನಾನು ನೋಡ್ತಾ ಇದ್ದೀನಿ. ಎಲ್ಲರೂ ನಮ್ಮ ಮಕ್ಕಳು ಹಿಂಗಂತಾರೆ, ನನ್ನ ಮೊಮ್ಮಕ್ಕಳಂತಾರೆ, ನನ್ನ ಮಕ್ಕಳು ಹಿಂಗಂತಾರೆ ಅನ್ನುವಂಥ ಮನಸ್ಸಿನ ಭಾವನೆ ನಿಮಗಿದೆ. ಅದು ನನಗೆ ಇಷ್ಟ ಇಲ್ಲ. ನನಗೂ ಬೇಕಾದಷ್ಟು ಅಂತಾರೆ, ಆಡ್ತಾರೆ ನನ್ನ ಮೊಮ್ಮಕ್ಕಳು ಮಕ್ಕಳು ಎಲ್ಲ. ಆದ್ರೆ ಅನಿವಾರ್ಯ, ನಾವು ಅನುಸರಿಸ್ಕೊಂಡು ಹೋಗಲೇಬೇಕು. ಹೌದು ಅಲ್ವೋ? ಅನಿವಾರ್ಯ, ನಾವು ಬದುಕಬೇಕಲ್ಲ ಭೂಮಿ ಮೇಲೆ. ಅಲ್ಲದೆ ಇನ್ನೊಂದು, ನಾನು ಇವರನ್ನ ಪ್ರೀತಿಸ್ಲಿಲ್ಲ ಅಂದ್ರೆ ಬೇರೆ ಯಾರು ಪ್ರೀತಿಸ್ತಾರೆ? ಇವರನ್ನ ಅಂದ್ರೆ ಅರ್ಥವಾದ ನನಗೆ ನನ್ನ ಹತ್ತಿರದವ್ರು ಯಾರೇ ಆಗ್ಲಿ, ಈಗ ನಿಮ್ಮ ಎದುರುಗಡೆ ನಾನು ನೋಡ್ತಾ ಇದ್ದೀನಿ, ನಿಮ್ಮನ್ನ ನಾನು ಪ್ರೀತಿಯಿಂದ ಕಾಣಲಿಲ್ಲ ಅಂದ್ರೆ ಬೇರೆ ಯಾರು ಪ್ರೀತಿಯಿಂದ ಕಂಡರು? ಅದೊಂದು. ಎರಡನೇದು, ಇನ್ನೂ ಒಂದು, ಏಕಕಾಲದಲ್ಲಿ ಇಬ್ಬರು ಬದುಕಿದ್ದೇವೆ. ಇಬ್ಬರು ಅಂದ್ರೆ ಗೊತ್ತಾದ, ನೀವು ನಾವು ಏಕಕಾಲದಲ್ಲಿ ಬದುಕಿದ್ದೀವಿ. 1940 ನಾವು ಹುಟ್ಟಿಲ್ಲ. ಆವಾಗ ನಾವು ಆಕಸ್ಮಿಕವಾಗಿ, ನೀವು 20ರಲ್ಲಿ ಹುಟ್ಟುಬಿಟ್ಟು ನಾನು 80ರಲ್ಲಿ ಹುಟ್ಟಿದ್ರೆ ನಿಮ್ಗೆ ನಮಗೆ ಸಂಬಂಧವೇ ಇರಲ್ಲ. ನೀವೆಲ್ಲೋ ಇರ್ತೀರಿ, ನಾನೆಲ್ಲೋ ಇರ್ತೀನಿ, ನನಗೂ ನಿಮಗೂ ಮಾತೇ ಇಲ್ಲ. ಆದ್ರಿಂದ ಈ ಇರುವವರನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮೆಲ್ಲರ ಕರ್ತವ್ಯ, ನನ್ನ ಕರ್ತವ್ಯನೂ ಕೂಡ. ಆಮೇಲೆ ನಾವು ಆಕಸ್ಮಿಕವಾಗಿ ಮುನ್ಸ್ಕೊಂಡು ಅಥವಾ ಕೋಪ ಮಾಡ್ಕೊಂಡು ಏನ್ ಅದರಿಂದ ಲಾಭ ಸಿಕ್ಕದು? ಏನು ಸಿಗಲ್ಲ, ನಷ್ಟವೇ ಹೊರತು ಅದು ಲಾಭ ತರುವುದೇ ಇಲ್ಲ. ಕಾರಣ ಏನೇ ಆಗುತ್ತದೆ. ಆಮೇಲೆ ನಮ್ಮಲ್ಲಿ ನಾವು ಚಿಕ್ಕವರಾಗಿ ಬಾಳುವಂತ ಸ್ಥಿತಿ ನಿರ್ಮಾಣ ಮಾಡಿಕೊಳ್ಳುವುದು ಬೇಡ. ಅಥವಾ ನಾನು ಹೇಳ್ತಾ ಇರೋದು, ನಾನು ಚಿಕ್ಕವರಾಗಿ ನಾವು ಪಕ್ಕದ ಮನೆಯವ್ರ ಜೊತೆಯಲ್ಲಿ ನಾವು ಮುದ್ದಾಡಿ, ಅವರು ನಮ್ಮ ಮಾತನ್ನ ಅವರ ನಾಲಿಗೆ ಮೇಲೆ ಕುಣಿಸಿ ನಮಗೆ ಆ ನಾಲಿಗೆ ನಮಗೆ ತಟ್ಟುವಂಥದ್ದು ಬೇಡ. ನಾವು ನಮ್ಮ ಇಟ್ಟುಬಟ್ಟೆಯನ್ನ ಹೇಗೋ ಆಕಸ್ಮಿಕವಾಗಿ ಹಚ್ಕೊಂಡಿದ್ರು ಯಾರು ಕಾಣದಂತೆ ಹೊರಗಡೆ ಬರ್ತಕ್ಕೆ ಹೊರತು ನಾವು ಯಾವುದನ್ನ ಮುಂದೆ ಹೇಳಬಾರದು, ಜೊತೆಗೆ ನಮ್ಮ ಬೆನ್ನನ್ನ ತೋರಿಸಬಾರದು. ನಾನು ಈ ಮಿಷನ್ ಅನ್ನ ಕೊಂಡದ ಉದ್ದೇಶ ಏನಪ್ಪಾ ಅಂತಂದ್ರೆ, ನನ್ನ ಮಗ ಬಿಸಿ, ಅವನು 24 ಗಂಟೆನೂ ಬಿಸಿ, ನನ್ನ ಹೆಂಡತಿ 24 ಗಂಟೆನೂ ಬಿಸಿ. ಅವರಿಬ್ರು ಹೊರಗಡೆ ಬರುವುದಿಲ್ಲ. ನಾನು ಸೋಮಾರಿ, ನಾನೇನು ಕೆಲಸ ಮಾಡಲ್ಲ. ನಾನು ಏನಿದ್ರು ಹೊರ ಜಾಗ. ಇವಾಗ ನಾನು ಇಲ್ಲಿ ಬಂದಿದ್ದೀನಿ, ಅವ್ರಿಗೆ ಏನಾದ್ರು ಸಾಮಾನು ಬೇಕು ಅಥವಾ ಇನ್ನೊಂದು ಬೇಕು, ಅದನ್ನ ತಗೊಂಡು ಒದಗಿಸೋದು, ಇಷ್ಟೇ ನನ್ನ ಕೆಲಸ. ಅದ್ರ ಜೊತೆಗೆ ಇಂಥದ್ದು ಏನಾದರೂ ನನ್ನ ಕಷ್ಟ ಸುಖಗಳಿದ್ರೆ, ನನ್ನ ಶರೀರದ ಬಾಧೆಗಳಿದ್ರೆ ನನ್ನ ಆರೋಗ್ಯವನ್ನ ಸರಿಪಡಿಸಲಿಕ್ಕೆ ಬರುವಂತ ವ್ಯವಸ್ಥೆ. ಅದರಿಂದ ಅಲ್ಲದೆ ಇನ್ನೂ ಒಂದು, ಇವಾಗ ನ್ಯೂಟ್ರಿಷನ್ ಫುಡ್ ಅಂತ ಬೇರೆ ಬಂದದೆ. ಆ ನ್ಯೂಟ್ರಿಷನ್ ಫುಡ್ ಅನ್ನ ಬನ್ನಿ 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 ಅಂತಾರೆ. ನ್ಯೂಟ್ರಿಷನ್ ಫುಡ್ಗೆ ನಾವು 7,800 ರೂಪಾಯಿ ಒಂದು ತಿಂಗಳಿಗೆ ಪೇ ಮಾಡುವಂತ ಸ್ಥಿತಿ ಇದ್ದರೆ ಹೋಗಬಹುದು. 7,800 ರೂಪಾಯಿ ಒಂದು ತಿಂಗಳಿಗೆ. ಒಂದು ದಿನಕ್ಕೆ 26 ರೂಪಾಯಿ ಅಲ್ಲ, 260 ರೂಪಾಯಿ ಲೆಕ್ಕ ಹಾಕೊಳ್ಳಿ. ಆ 260 ರೂಪಾಯಿ 7,800 ಅಂದ್ರೆ 12,84 ನಿಯರ್ ಬೈ 1 ಲಕ್ಷ ನಮ್ಮ ಪರ್ಸನಲ್ ಆಗಿ ಖರ್ಚು ಮಾಡ್ತೀವಿ ಅನ್ನೋದಿದ್ರೆ ಅವ್ರು ಯಾರು ಬೇಕಾದ್ರೂ ಹೋಗ್ಬೋದು. ಆದ್ರೆ ಅಷ್ಟನ್ನು ಖರ್ಚು ಮಾಡುವ ಶಕ್ತಿ ನಮಗಿಲ್ಲ ಅಂದ್ರೆ ನಾವು ಎಲ್ಲಿ ನಮ್ಗೆ ಅನಾನುಕೂಲ ಇರುತ್ತೋ ಅಲ್ಲಿ ಹೋಗ್ದೇನೆ ಅನುಕೂಲ ಇರುವಂತ ಜಾಗಕ್ಕೆ ಶಿಫ್ಟ್ ಆಗಬೇಕು. ಅದರಿಂದ ನಾವು ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಅದೇ. ನಾವು ಇಲ್ಲಿ ನನ್ನಂತ ಇವರೆಲ್ಲರ ಜೊತೆ ಅಲ್ಲದೆ ನಮ್ಮ ಇವರಂತಾರೆ, ನಾನು ಅಪ್ಪ ಅಪ್ಪ ಅಂತ, ಇವ್ರನ್ನ ನಾನು ಅಮ್ಮ ಅಂತೀನಿ. ಯಾಕಂತೀನಿ ಅಂದ್ರೆ ಇವ್ರಿಗೆ ಗೊತ್ತಿಲ್ಲ ನಾನು ಹೆಂಗಸಾಗಿದ್ದೀನಿ ಅದಕ್ಕಂತಾರೆ ಅಂತ ಇಲ್ಲ. ಇವರು ನನ್ನ ಅಮ್ಮನೇ. ಇದನ್ ಚೆನ್ನಾಗಿ ತಿಳ್ಕೊಳ್ಳಿ, ಇವರು ನನ್ನ ಅಮ್ಮನೇ. ಯಾಕೆ ಅಮ್ಮ ಅಂತೀವಿ? ಅದಕ್ಕೆ ಸರಿ ಅಮ್ಮ, ಗೊತ್ತಾಯ್ತಲ್ಲ ನಿಮಗೆ. ಅದರಿಂದ ನಾವು ಸಂತೋಷವಾಗಿ ಎಲ್ಲರನ್ನೂ ಅಪ್ಪ ಅಮ್ಮ ಅನ್ಕೊಂಡು ಕಾಲ ಕಳ್ಕೊಂಡು ಹೋಗುದೇ ಉತ್ತಮ. ನಾನು ಬುಕ್ ಮಾಡಿದ್ದೀನಿ ಅಮ್ಮ, ನನಗೆ ಮನೆಯಲ್ಲಿ ಅವಶ್ಯಕತೆ ಇದೆ. ನನ್ನ ಒಬ್ಬರಿಗೆ ಅಲ್ಲ, ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ನನ್ನ ತಂಗಿಯರಿಗೆ, ನನ್ನ ಬೇರೆ ಎಲ್ಲರಿಗೂ ಬಂದವರು ಯಾರಾದ್ರೂ ಬರಲಿ, ಒಂದು ಅಷ್ಟೊತ್ತು ಅವರು ಅದರಲ್ಲಿ ದುಃಖಪಟ್ಟು ಹೋಗ್ಲಿ ಎನ್ನುವ ಆಸೆ ಮಾಡಿದ್ದೀನಿ ಅಮ್ಮ. ಅಮ್ಮ ಬರಲ್ಲ, ಇನ್ನೇನಾದ್ರೂ ಮಾತಾಡುವಂತ ವಿಚಾರ ಇದ್ರೆ, ನಿಮಗೆ ಆತ್ಮ ವಿಚಾರಗಳಿದ್ರೆ ಬಹಳ ಕಷ್ಟ. ಯಾಕೆಂದ್ರೆ ಈ